ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಯಂ ನೃಹಜಮಹಮಮೇಜಂ ಝೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಷಷ್ಠಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಈ ಹಿಂದೆ ಪುರುಷ ಸೂಕ್ತದ ಅರ್ಥವನ್ನ ವಿಶೇಷವಾಗಿ ವಿವರಣೆ ಮಾಡ್ತಾ ಬರ್ತಾ ಇದ್ರು. ಅದರಲ್ಲಿ ಈಗ 22ನೆಯ ಶ್ಲೋಕ. ಯದಾಸ್ಯನಾಭ್ಯಾತ್ ನಲಿನಾತ್ ಅಹಮಾಸಂ ಮಹಾತ್ಮನಃ ನಾವಿಂದಂ ಯಜ್ಞ ಸಂಭಾರಾನ್ ಪುರುಷಾವಯವಾನ್ ನೃತೆ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ವಿವರಿಸ್ತಾರೆ. ಬ್ರಹ್ಮದೇವರು ತಾವು 2ನೇ ಬಾರಿ ಹುಟ್ಟಿದ್ರು, ಪರಮಾತ್ಮನ ಪುತ್ರನಾಗಿ. ಅಂದ್ರೆ ಭಗವಂತನ ನಾಭಿ ಕಮಲದಿಂದ ಹುಟ್ಟಿದ್ರು, ಹೊರಗ್ ಬಂದ್ರು. ಅಂಥ ಬ್ರಹ್ಮದೇವರು ತಾವು ದೇವರನ್ನ ಯಾಗದಿಂದ ಆರಾಧನೆ ಮಾಡ್ತಾರೆ. ದೇವರನ್ನ ಹೇಗೆ ಆರಾಧನೆ ಮಾಡೋದು? ಒಂದು ಯಾಗ ಮಾಡ್ಬೇಕು ಅಂತ ಮಾಡಿದ್ರು. ಯಾಗ ಮಾಡ್ಬೇಕು ಅಂದ್ರೆ ಯಾಗಕ್ಕೆ ಅನೇಕ ಸಾಮಗ್ರಿಗಳು ಬೇಕು. ಯಾಗ ಮಾಡ್ಲಿಕ್ಕೆ ಕಟ್ಟಿಗೆ, ಸಮಿತ್ತುಗಳು, ಹೀಗೆ ಬೇಕಾದಷ್ಟು ಬೇಕಾಗುತ್ತೆ. ಅದೆಲ್ಲ ಎಲ್ಲಿಂದ ಸಿಕ್ತು ಬ್ರಹ್ಮದೇವರಿಗೆ ಅಂದ್ರೆ ಅದು ಆ ವಿರಾಟ್ ರೂಪ ಪುರುಷನ ಅವಯವದಿಂದಲೇ ಸಿಕ್ತು. ಯಾಕೆ ಎಲ್ಲಾ ದೇವರಿಂದಲೇ ಹುಟ್ಟಿದ್ದು, ದೇವರ ಒಂದೊಂದು ಅಂಗಾಂಗಗಳಿಂದಲೇ ಹುಟ್ಟಿದ್ದು. ಹಾಗಾಗಿ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳು ಅದೇ ದೇವರ ಅಂಗದಿಂದ ಸಿಕ್ತು. ಪೂಜೆ ಮಾಡೋದು ಅವನಿಗೆ, ಅದಕ್ಕೆ ಬೇಕಾದ ಪದಾರ್ಥಗಳು ಸಿಕ್ಕಿದ್ದು ಅವನಿಂದಲೇ. ಆರಾಧನೆ ಮಾಡೋದು ಅವನ ಬಗ್ಗೆನೆ, ಮಾಡೋರು ಮಾತ್ರ ಬೇರೆ, ಅದು ಬ್ರಹ್ಮದೇವರು. ಆದ್ರೆ ಅವ್ರಿಗೂ ವಿರಾಟ್ ಅಂತ ಹೆಸರಿದೆ. ಅಂತ ವಿರಾಟ್ ಬ್ರಹ್ಮ, ವಿರಾಟ್ ರೂಪಿ ಪರಮಾತ್ಮನ ಅಂಗಗಳಿಂದಲೇ ಸಿಕ್ಕ ಆ ಯಜ್ಞ ಸಾಮಗ್ರಿಗಳನ್ನ ಬಳಸ್ಕೊಂಡು ಯಜ್ಞ ಮಾಡಿ ಆ ಭಗವಂತನ ಆರಾಧನೆಯನ್ನ ಮಾಡ್ದ ಅನ್ನೋ ವಿಷಯ ಏನಿದೆ, ಇದನ್ನ ಮೂಲ ವೇದದಲ್ಲಿ ಹೇಳಿದ್ದಾರೆ. ಅಂದ್ರೆ ಪುರುಷ ಸೂಕ್ತದಲ್ಲಿ ಬರುತ್ತೆ ಅಭಿಪ್ರಾಯ. ಅದನ್ನ ಸಂಗ್ರಹ ಮಾಡ್ಲಿಕ್ಕೋಸ್ಕರ ಯದಾಸ್ಯನಾಭ್ಯಾತ್ ಅನ್ನೋ ಈ ಶ್ಲೋಕ ಹೊರಟಿದೆ ಅಂತ. ಹೀಗೆ ಈ ಶ್ಲೋಕದ ಅಭಿಪ್ರಾಯವನ್ನ ಮೊದಲಿಗೆ ತಾವು ತಿಳಿಸ್ತಾರೆ.
ಹೀಗೆ ಈ ಯಾದುಪತ್ಯ ಟಿಪ್ಪಣಿಯಲ್ಲಿ ಶ್ಲೋಕದ ಮೊದಲನೇ ವಿವರಣೆಯನ್ನ ಕೊಟ್ಟಿದ್ದಾರೆ. ಇನ್ನು ವಿಜಯಧ್ವಜ ತೀರ್ಥರು ತಾವು ಕೊಡ್ತಾ ಹೀಗೆ ಹೇಳ್ತಾರೆ, ಈ ಭಗವಂತನ ರೂಪ ಏನಿದೆಯಲ್ಲ, ವಿರಾಟ್ ರೂಪ, ಇದನ್ನ ಆಶ್ರಯಿಸಿಕೊಂಡು ಬ್ರಹ್ಮದೇವರು ತಾವು ಯಜ್ಞದ ಸಾಧನಗಳನ್ನು ತಗೊಂಡು ಯಾಗ ಮಾಡಿದ್ರು ಅಂತ ಬಂತು. ಇಲ್ಲಿ ಹೇಳೋದೇನಂದ್ರೆ, ವಿರಿಂಚ ಅಂತ ಬ್ರಹ್ಮದೇವರ ಒಂದು ರೂಪ ಇದೆ. ಒಂದು ನಾಭಿ ಕಮಲದಿಂದ ಬಂದ ರೂಪ ಒಂದಿದೆ, ಇನ್ನೊಂದು ವಿರಿಂಚ ಅನ್ನೋ ರೂಪ ಮೊದಲನೇದೇನಿದೆ ಅದು ಕೂಡ ಭಗವಂತನನ್ನೇ ಆಶ್ರಯಿಸಿಕೊಂಡಿತ್ತು ಅನ್ನೋ ವಿಷಯವನ್ನ ಈಗ ತಿಳಿಸ್ತಾ ಇದ್ದಾರೆ. ಇವ್ರ ಪ್ರಕಾರ ಏನಂದ್ರೆ, ಮೊದಲನೇ ವಿರಿಂಚ ಅನ್ನೋ ಬ್ರಹ್ಮದೇವರ ರೂಪ ಏನಿದೆ ಅದು ಈ ವಿರಾಟ್ ರೂಪ ಪರಮಾತ್ಮನ ಅಂಗಗಳಿಂದ ಇದು ಯಜ್ಞದ ಸಾಮಗ್ರಿಗಳನ್ನ ತಗೊಂಡು ಅದರ ಮುಖಾಂತರ ಪೂಜೆಯನ್ನ ಆ ಬ್ರಹ್ಮದೇವರು ಯಾಗದ ಮುಖಾಂತರ ಮಾಡಿದ್ರು ಅಂತ. ಇದರಲ್ಲಿ ಒಂದು ಪ್ರಶ್ನೆಯನ್ನ ಇಲ್ಲಿ ಮಾಡ್ಕೊಳ್ತಾರೆ. ಯಸ್ಯೇಹಾವಯವೈಹಿ ಅಂತ ಒಂದು ಮಾತು ಬಂತು. ಈ ಯಸ್ಯೇಹಾವಯವೈಹಿ ಅಂದ್ರೆ ಭಗವಂತನ ಒಂದೊಂದು ಅಂಗಗಳಿಂದ ಆರಾಧನೆಯನ್ನ ಏನ್ ಮಾಡಿದ್ರು ಅಂದ್ರೆ ಯಜ್ಞ ಸಾಧನಗಳನ್ನ ತಗೊಂಡು ಈ ಮಹಿಮೆ ಅದು ಬ್ರಹ್ಮದೇವರಿಗೆ ಅಂತ ಕೆಲವರಿಗೆ ಭ್ರಮೆ ಬಂತದ್ದು. ಆದ್ರೆ ಬ್ರಹ್ಮದೇವರಿಗೆ ಈ ಭ್ರಮೆ ಅಲ್ಲ. ಬ್ರಹ್ಮದೇವರು ತಾವು ಪರಮಾತ್ಮನ ಪೂಜೆಯನ್ನ ಮಾಡ್ಲಿಕ್ಕೆ ಬೇಕಾದ ಸಾಮಗ್ರಿಗಳನ್ನ ಭಗವಂತನ ಅಂಗಗಳಿಂದಲೇ ತಗೊಂಡ್ರು ಅಂತ ಈ ಅರ್ಥವನ್ನ ಇಲ್ಲಿ ಗ್ರಹಿಸ್ಬೇಕು ಅಂತ ಇಷ್ಟು. ಇದ್ರ ಬಗ್ಗೆ ಈ ಪದ್ಯದಲ್ಲಿ ಮುಂದೆ ವಿವರಣೆ ಮಾಡ್ತಾ ಹೋಗ್ತಾರೆ. ಯದಾಸ್ಯ ನಾಭ್ಯಾತ ನಲಿನಾಥ್, ನಲಿನ ಅಂದ್ರೆ ಕಮಲ ಅಂತ ಅರ್ಥ. ಅದು ಎಲ್ಲಿದೆ ಆ ಕಮಲ? ನಾಭ್ಯಾತ್, ಭಗವಂತನ ನಾಭಿಯಲ್ಲಿ ಆ ಕಮಲ ಇದೆ. ಆ ಕಮಲದಿಂದ ನಾನು ಬಂದೆ ಅಂತ ಬ್ರಹ್ಮದೇವರು ಹೇಳ್ಕೊಳ್ತಾರೆ. ಆ ಪುಣ್ಯಾತ್ಮನ ಮಹಾತ್ಮ ಅಂತ ಕರೀತಾರೆ ಪರಮಾತ್ಮನನ್ನ. ನಿಜಾನೇ, ಬ್ರಹ್ಮದೇವರಂತ ಮಹಾನುಭಾವರನ್ನ ಕೊಟ್ಟಿದ್ದೆ ಆ ಪರಮಾತ್ಮ. ಅಂತ ಮಹಾತ್ಮನಾದ ಆ ಭಗವಂತನ ನಾಭಿ ಕಮಲದಿಂದ ನಾನು ಬ್ರಹ್ಮನಾಗಿ ಬಂದೆ. ಆಗ ದೇವರನ್ನ ಉದ್ದೇಶಿಸಿಕೊಂಡು ಭಕ್ತಿಯಿಂದ ಒಂದು ಯಾಗ ಮಾಡಬೇಕು ಅಂತ ಹೊರಟೆ. ಆಗ ಆಚೆ ಈಚೆ ಯೋಚನೆ ಮಾಡಿದೆ, ಯಾಗಕ್ಕೆ ಬಳಸೋ ಪದಾರ್ಥ ಎಲ್ಲಿಂದ ಸಿಗತ್ತೆ ನನಗೆ ಅಂತ ಯೋಚನೆ ಮಾಡಿದೆ. ಆಗ ಯಜ್ಞ ಸಂಭಾರನ್ನ ಅವಿಂದ ನನಗೆ ತಿಳಿಲೇ ಇಲ್ಲ. ಅವನನ್ನ ಅರ್ಚನೆ ಮಾಡ್ಬೇಕು, ಆದ್ರೆ ಕೈಲಿ ಆಚೆ ಈಚೆ ನೋಡ್ತೀನಿ, ಎಲ್ಲಿದೆ ಯಾಗದ ಸಾಮಗ್ರಿ ನನಗೆ ಎಲ್ಲಿ ಸಿಗತ್ತೆ ಯಾಗ ಮಾಡ್ಲಿಕ್ಕೆ ಅಂದಾಗ, ಪುರುಷಾವಯವ ಅಂದ್ರತೆ, ಆ ವಿರಾಟ್ ರೂಪ ಪುರುಷನ ಪರಮಾತ್ಮನ ಅವಯವಗಳೇ ಇದೆಯಲ್ಲ ಸಾಕು, ಅದರಿಂದಾನೇ ತಾನೇ ಎಲ್ಲ ಹುಟ್ಟೋದು. ಕೊನೆಗೆ ನಾನು ಆ ಭಗವಂತನ ಅವಯವಗಳಿಂದ ಹುಟ್ಟಿದ್ದ ಆ ಯಾಗ ಸಾಧನಗಳನ್ನ ಬಳಸ್ಕೊಂಡೇ ನಾನು ಅವನ ಪೂಜೆಯನ್ನ ಮಾಡಿದೆ ಅಂತ ಇದನ್ನ ಬ್ರಹ್ಮದೇವರು ತಾವು ನಾರದರಿಗೆ ಸ್ಫುಟಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಹಾತ್ಮನಃ ಅಂತ ಒಂದು ಶಬ್ದ ಬಳಸಿದ್ರು. ಇದಕ್ಕೇನ್ ಅರ್ಥ, ಸ್ವಾರಸ್ಯ ಏನಿದಿರದು ಅಂತ. ಯಾಕೆ ದೇವರನ್ನ ಮಹಾತ್ಮ ಅಂತ ಬ್ರಹ್ಮದೇವರು ಯಾಕೆ ಕರೆದ್ರು ಈ ಸಂದರ್ಭದಲ್ಲಿ ಅಂದ್ರೆ, ಭಗವಂತನ ಮಹಿಮೆ ಮುಂದೆ ನಂದು ಏನೂ ಅಲ್ಲ, ನನ್ನ ಮಹಿಮೆ ತುಂಬಾ ಚಿಕ್ಕದು ಅಂತ ತಿಳಿಸ್ಬೇಕಾಗಿದೆ ಚತುರ್ಮುಖ ಬ್ರಹ್ಮದೇವರು. ಅದಕ್ಕೆ ಮಹಾತ್ಮನಾದ ಆ ಭಗವಂತನಿಂದ ನಾನು ಬಂದವನು, ಆದ್ರಿಂದ ಸ್ವಲ್ಪ ಮಹಿಮೆ ನನ್ನಿಂದ ಏನಾದ್ರೂ ತೋರ್ತಾ ಇದೆ ಅಂದ್ರೆ ಅದು ದೇವರ ಮಹಿಮೆ ಅಂತ. ಹೀಗೆ ಬ್ರಹ್ಮದೇವರು ತಾವು ತಮ್ಮಲ್ಲಿರುವಂತಹ ಸಾಮರ್ಥ್ಯ ಪೂರ್ಣ ಭಗವಂತನ ಅಧೀನ, ಅವನಿಂದಲೇ ನಂಗೆ ಬಂದಿದ್ದು ಅನ್ನೋದನ್ನ ಮಹಾತ್ಮನಃ ಅಂತ ಬಳಸಿ ತಿಳಿಸಿದ್ದಾರೆ ಅಂತ. ಇನ್ನೊಂದು ಮಾತನ್ನ ಹೇಳ್ತಾರೆ, ಭಗವಂತನ ಭಕ್ತಿಯಿಂದ ಇವರು ಆರಾಧನೆ ಮಾಡ್ಲಿಕ್ಕೆ ಹೋದ್ರು, ಯಾಗ ಮಾಡಿದ್ರು, ಯಾಗಕ್ಕೆ ಸಾಧನಗಳು ಬೇಕಾಯ್ತು, ನಮಗ್ ಗೊತ್ತಾಯ್ತು. ಈ ಲೋಕದಲ್ಲಿ ಇದೆಲ್ಲ ಇದೆ, ಯಾವುದೋ ಯಾಗಕ್ಕೆ ಬೇಕಾದ ಪದಾರ್ಥ ಲೋಕದಲ್ಲಿ ಸಿಗತ್ತೆ. ಸಮಿತ್ತುಗಳು, ಆ ಮರಗಳು, ಅದರಿಂದ ಸಮಿತ್ತುಗಳನ್ನ ನಿರ್ಮಿಸ್ಕೊಂಡು, ಮತ್ತೆ ದರ್ಭೆಗಳು, ಯಾವುದೇ ಆಗ್ಲಿ ಯಾಗಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲ ಎಲ್ಲಿದೆ? ಲೋಕದ ಒಳಗಡೆ ಇದೆ. ಲೋಕ ಅಂದ್ರೇನು? ಅದು ಭಗವಂತನ ಪ್ರತಿಮೆ ತರ. ಹಾಗಾಗಿ ಭಗವಂತನ ಪ್ರತಿಮೆಯ ತರ ಇರೋ ಈ ಲೋಕದ ಒಳಗಡೆ ಇರುವಂತಹ ಆ ಯಾಗಕ್ಕೆ ಬೇಕಾದ ಯಾವುದೇ ಪದಾರ್ಥ ಇಲ್ಲ, ಅದು ದೇವರಿಂದಲೇ ಹುಟ್ಟಿದ್ದು ಅಂತ. ಇಡೀ ಲೋಕನೇ ದೇವರ ಅಂಗದಿಂದ ಹುಟ್ಟಿದೆ ಅಂದ್ಮೇಲೆ ಅದರ ಒಳಗಡೆ ಇರೋದು ಅವನ ಅಂಗದಿಂದ ಹುಟ್ಟಿಲ್ಲ ಅಂತ ಹೇಳಿಕ್ ಬರತ್ತ ಅಂತ ಅರ್ಥ. ಹಾಗಾಗಿ ಯಜ್ಞ ಕರ್ಮದಿಂದ ಭಗವಂತನನ್ನ ತೃಪ್ತಿಪಡಿಸ್ಲಿಕ್ಕೆ ಮೊದಲಿಗೆ ಮನಸ್ಸಿನ ಶುದ್ಧತೆಯನ್ನ ಪಡೆದುಕೊಂಡು, ಭಕ್ತಿ ಜ್ಞಾನಾದಿಗಳನ್ನ ಪಡೆದುಕೊಂಡು, ಅವನ ಅನುಗ್ರಹ ಸಂಪಾದನೆಗೋಸ್ಕರ ನಾನು ಅದೇ ಭಗವಂತನಲ್ಲೇ ಇರುವಂತಹ ಯಜ್ಞ ಸಾಧನಗಳನ್ನ ಬಳಸ್ಕೊಂಡು ಯಾಗ ಮಾಡದೆ ಅಂತ ಇಷ್ಟು ಅಲ್ಲಿ ವಿಜಯಧ್ವಜ ತೀರ್ಥರು ತಾವಿದಕ್ಕೆ ವಿವರಣೆ ಮಾಡಿದರು. ಇನ್ನು ಮುಂದಕ್ಕೆ ಅಲ್ಲಿ ಗರುಡ ಪುರಾಣದ ಒಂದು ಮಾತನ್ನ ಮಧ್ವಾಚಾರ್ಯರು ಲೇಖ ಮಾಡ್ತಾರೆ. ಯಾಕೆ ಮಾಡಿದ್ರು ಅಂದ್ರೆ ಆ ಶ್ಲೋಕವನ್ನ ಮೊದಲಿಗೆ ನೋಡೋಣ. ತ್ರಿಲೋಕಸ್ಥಾನಗಂ ವಿಷ್ಣುಂ ಅಯಜಚ್ಚ ಸಮಾಹಿತಃ
ತದ್ರೂಪಭೂತಾನ್ ಸ್ತ್ರೀನ್ ಲೋಕಾನ್ ಪಶೂನ್ ಕೃತ್ವಾ ಮಹಾಮನಾಹ. ಈ ಶ್ಲೋಕದ ಅರ್ಥ ನೋಡೋದಕ್ಕಿಂತ ಮುಂಚೆ ಕೆಲವರು ಏನ್ ಹೇಳ್ತಾರೆ ನೋಡಿ ಅದನ್ನ ವಿಚಾರ ಮಾಡಿದಾಗ ಇದರ ಸ್ವಾರಸ್ಯ ಅರ್ಥ ಆಗುತ್ತೆ. ಕೆಲವರು ಏನ್ ಮಾಡಿದ್ದಾರೆ, ಈ ಶ್ಲೋಕಕ್ಕೆ ಅರ್ಥವನ್ನ ಮಾಡ್ತಾ ಬ್ರಹ್ಮದೇವರು ದೇವರ 3 ರೂಪಗಳನ್ನ ಆರಾಧನೆ ಮಾಡಿದ್ರು. ಆದ್ರೆ ಹೇಗೆ ಆರಾಧನೆ ಮಾಡಿದ್ರು ಅಂದ್ರೆ ಯಜ್ಞದಿಂದ ಆರಾಧನೆ ಮಾಡಿದ್ರು. ಸರಿ, ಸಂತೋಷ ತಾನೆ, ಯಜ್ಞದಿಂದ ಆರಾಧನೆ ಮಾಡಿದ್ದಂದ್ರೆ ಅವರು ಯಜ್ಞದಿಂದ ಆರಾಧನೆ ಮಾಡಿದ್ದು 3 ರೂಪಗಳು ಅಂದ್ರೆ 3 ಲೋಕಗಳನ್ನ ಆರಾಧನೆ ಮಾಡಿದ್ರಂತೆ. 3 ರೂಪಗಳು ಅಂದ್ರೆ ಭಗವಂತನ ಪ್ರತಿಮೆಯ ರೀತಿ ಇರೋ 3 ಲೋಕ. ಆ 3 ಲೋಕವನ್ನ ಯಜ್ಞದಿಂದ ಆರಾಧನೆ ಮಾಡಿದ್ರು ಅಂತ ವ್ಯಾಖ್ಯಾನ ಮಾಡಿದ್ರು. ಮತ್ ಭಗವಂತನ 3 ರೂಪಗಳ ಕಥೆ ಏನು? ಆ 3 ಲೋಕದಲ್ಲಿ ಒಂದೊಂದು ಲೋಕದಲ್ಲಿ ದೇವರ ಒಂದೊಂದು ರೂಪ ಇರುತ್ತಲ್ಲ, ಅದರ ಕಥೆ ಏನು ಅಂದ್ರೆ ಇವ್ರು ಹೇಳೋದು ಆ 3 ರೂಪಗಳನ್ನ ಪಶುಗಳನ್ನಾಗಿ ಮಾಡ್ಕೊಂಡು ಆರಾಧನೆ ಮಾಡ್ದ ಅಂತ. ಈಗೆಲ್ಲ ಏನಂದ್ರೆ ಯಾಗ ಮಾಡ್ಬೇಕಾದ್ರೆ ಪಶು ಬಲಿ ಅಂತ ಇರುತ್ತೆ. ಪಶುವನ್ನು ತಗೊಂಡು ಬಲಿಯನ್ನ ಕೊಡುವಂತ ಕೆಲವು ಕಡೆ ಸಂಪ್ರದಾಯ ಇದೆ, ಆ ತರ ಮಾಡ್ತಾರೆ. ಅದು ಬೇರೆ ಕಡೆ. ಯಾರು ಕೇವಲ ವೇದ ಪ್ರಕ್ರಿಯೆಯನ್ನೇ ಅವಲಂಬಿಸ್ಕೊಂಡು ವೇದದ ಮೇಲ್ನೋಟದ ಅರ್ಥ ತಗೊಂಡು ನಾವು ಪಶುವನ್ನು ಹಾಕ್ತಿವಿ ಬಲಿಯಾಗಿ ಕೊಡ್ತೇವೆ ಅಂತಿರೋರು ಯಾರಿದಾರೋ ಅಂಥವ್ರು. ಮತ್ತಷ್ಟೇ ಅಲ್ಲ, ಯುದ್ಧದ ಸಂದರ್ಭದಲ್ಲೆಲ್ಲ ಈ ಶತ್ರುಗಳ ಸಂಹಾರ ಮಾಡ್ಬೇಕಾದ್ರೆ ದೇವರಿಗೆ ಆಹುತಿ, ದೇವರನ್ನು ಬೆಂಕಿಗೆ ಈ ಶತ್ರುಗಳ ತಲೆಯನ್ನ ಆಹುತಿಯನ್ನಾಗಿ ಕೊಡ್ತಾ ಇದ್ದೀರಿ ಅನುಸಂಧಾನನೂ ಕೂಡ ಭೀಮಸೇನ ದೇವರು ಮಾಡಿದ್ದಿದೆ. ಅದು ನಮಗೂ ಗೊತ್ತು ಸ್ಪಷ್ಟ. ವಾಯುಸ್ತುತಿಯಲ್ಲೂ ಕೂಡ ಅಂತಹ ಶ್ಲೋಕಗಳನ್ನ ಕೇಳ್ತೀವಿ. ಇಲ್ಲಿ ಬ್ರಹ್ಮದೇವರು ಭಗವಂತನ 3 ರೂಪಗಳನ್ನ ಪಶುಗಳನ್ನಾಗಿ ಮಾಡ್ಕೊಂಡು 3 ಲೋಕವನ್ನ ಯಜ್ಞದಿಂದ ಆರಾಧನೆ ಮಾಡಿದ್ರು ಅಂತ ಕೆಲವರು ಅರ್ಥ ಮಾಡ್ಬಿಡ್ತಾರೆ. ಆದ್ರೆ ಇದು ಹೇಗ್ ಸಾಧ್ಯ? ಏನ್ ದೇವರನ್ನ ಪಶು ಮಾಡೋದು ಅಂದ್ರೆ ಎಂಥ ಅಬದ್ಧ ಪ್ರಕ್ರಿಯೆ ಅದು. ಪಶು ಅಂದ್ರೆ ಭಯೋ ಶಬ್ದ. ಪಶು ತರ ಇದೆಯಾ ನೀನು ಅಂತ ತಿಳುವಳಿಕೆ ಇಲ್ದೇವನು ಪಶು ಅಂತ ಕರೀತಾರೆ. ಇದೇನಿದು ದೇವರನ್ನ ಪಶುವನ್ನಾಗಿ ಮಾಡ್ಕೊಂಡು ಆರಾಧನೆ ಮಾಡಿದ್ರು ಬ್ರಹ್ಮದೇವರು ಅಂದ್ರೆ? ಅದಕ್ಕೆ ಹೀಗ ಅರ್ಥ ಅಲ್ವಂತೆ. ಅವ್ರು ಬ್ರಹ್ಮದೇವರು ಒಂದು ಮಾನಸ ಯಜ್ಞ ಮಾಡಿದ್ರಂತೆ. ಮಾನಸ ಯಜ್ಞ ಹೊರಗಡೆ ಕುಂಡ ಹಾಕಿ ಅಲ್ಲಿ ಎಲ್ಲ ಈ ಸಮಿತ್ತುಗಳನ್ನ ಹಾಕಿ ಅಗ್ನಿಯನ್ನ ಉರಿಸಿ ತುಪ್ಪ ಹಾಕಿ ಆಹುತಿಯನ್ನ ಕೊಟ್ಟು ಹಾಗೆ ಯಾಗ ಮಾಡಿದ್ದಲ್ವಂತೆ. ಇದು ಏನಂದ್ರೆ ಇಲ್ಲೇ ಹೇಳ್ತಾ ಇರೋದು ಮಾನಸ ಯಜ್ಞ ಅಂತ ಕರೀತಾರೆ. ಮನಸ್ಸಿನಲ್ಲೇ ಯಜ್ಞ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಅನೇಕ ಯಜ್ಞಗಳಿದೆ ಜೀವನದಲ್ಲಿ. ಪ್ರತಿ ಕ್ಷಣ ನಾವು ಮಾಡೋದು ಯಜ್ಞನೇ. ಅಲ್ಲಿ ಅಗ್ನಿ ಉರಿಬೇಕು, ಅದರಲ್ಲೇ ಹಾಕ್ಬೇಕು, ಆಗ ಮಾತ್ರ ಯಜ್ಞ ಮಾಡಿದ್ವಿ ಅಂತ ಅರ್ಥ ಅಲ್ಲ. ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ ತಥಾಪರೆ ಅಂತ ಸ್ವಾಧ್ಯಾಯ ಯಜ್ಞ. ಈಗೇನು ನಾವು ಪಾಠ ಕೇಳ್ತೀವಿ, ಪಾಠ ಹೇಳ್ತೀವಿ, ಎಲ್ಲ ಏನಿದೆ ಇದೊಂದು ದೊಡ್ಡ ಯಜ್ಞ, ಸ್ವಾಧ್ಯಾಯ ಯಜ್ಞ ಅಂತ ಕರೀತಾರೆ ಇದಕ್ಕೆ. ಅದರಿಂದ ಯಜ್ಞ ಅದು ಜೀವನದ ಪ್ರತಿ ಕ್ಷಣದಲ್ಲಿ ನಡೀತಾ ಇರುತ್ತೆ. ಅದು ಯಜ್ಞ ಗೊತ್ತಾಗಿರಲ್ಲ ಅಷ್ಟೇ ನಮ್ಗೆ, ಅಂತ ಯಜ್ಞ. ಆ ಯಜ್ಞದಲ್ಲಿ ಮಾನಸ ಯಜ್ಞ ಅಂತ ಒಂದು ಯಜ್ಞ. ಈ ಯಜ್ಞದಲ್ಲಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾರೆ. ಮನಸ್ಸಿನಲ್ಲೇ ಯೋಚನೆ ಮಾಡಿ ದೇವರನ್ನ ಚಿಂತಿಸೋದು. ಆ ರೀತಿ ಚಿಂತನೆ ಮಾಡೋದನ್ನೇ ಒಂದು ಯಜ್ಞ ಅಂತ ಕರೆದಿದ್ದಾರೆ. ಯಜ್ಞ ಅಂದ್ರೇನು? ಒಂದು ತ್ಯಾಗ ಭಾವನೆ ಇರ್ಬೇಕು. ಯಾಗ ಅಂದ್ರೆ ನಾವ್ ಏನೋ ಒಂದು ದೇವರಿಗೆ ಅಥವಾ ದೇವತೆಗಳಿಗೆ ಸಮರ್ಪಣೆ ಮಾಡ್ತಾ ಇದೀವಿ. ಇದಂ ನಮಮ, ಇದು ನಂದಲ್ಲ, ಇದು ದೇವರದು ಅಂತ ಸಮರ್ಪಣೆ ಅಥವಾ ದೇವತೆಗಳದ್ದು ಅಂತ ಸಮರ್ಪಣೆ. ಹಾಗೆ ಇಲ್ಲೂ ಅದೇ ರೀತಿಯ ಸಮರ್ಪಣಾ ಭಾವ ಇರುತ್ತೆ. ಮಾನಸ ಯಜ್ಞದಲ್ಲಿ ಬ್ರಹ್ಮದೇವರು ಕೂತಿದ್ದಾರೆ, ಮಾನಸ ಯಜ್ಞ ಆಚರಣೆ ಮಾಡ್ತಾ ಇದ್ದಾರೆ. ಆಗ ಪಶುಗಳನ್ನಾಗಿ ಮಾಡ್ಕೊಂಡಿದ್ದು ಯಾವ್ದನ್ನ ಅಂದ್ರೆ 3 ಲೋಕಗಳನ್ನ ಪಶುಗಳನ್ನಾಗಿ ಮಾಡ್ಕೊಂಡಿದ್ದು ಅಂತ. ಅಂದ್ರೆ ನಾವ್ ಅನ್ಕೊಳ್ತೀವಿ, ಈಗ ಯಾರೋ ಒಬ್ಬ ಮನುಷ್ಯ ಬರ್ತಾ ಇದ್ದಾನೆ, ಅವ್ನು ಯಾವ್ದೋ ಪ್ರಾಣಿ ತರ ನೋಡ್ಲಿಕ್ಕಿದ್ದಾನೆ, ಇವ್ನು ನೋಡು ಪಶು ತರ ಇದ್ದಾನೆ ಅಂತ ಅನ್ಕೊಳ್ಳೋದಿದೆ, ಅನುಸಂಧಾನ ಮಾಡೋದು. ಇವನ್ ತರ ಇದ್ದಾನೆ, ತುಂಬಾ ದಪ್ಪಗಿದ್ದಾನೆ ಅಂತ ಇಟ್ಕೊಳ್ಳಿ, ಇವನ್ ಆನೆ ತರ ಇದ್ದಾನೆ, ಇವನ್ ಆನೆ ಅಂತ ಕರಿತಾ ಇರ್ತಾರೆ, ಆನೆ ತರ ಅನುಸಂಧಾನ ಮಾಡ್ತಾರೆ. ಆತರ ಬ್ರಹ್ಮದೇವರು 3 ಲೋಕ ನೋಡಿದ್ರಂತೆ. ಈ 3 ಲೋಕಗಳು ಪಶುಗಳು ಅಂತ ಅನುಸಂಧಾನ ಮಾಡಿದ್ರಂತೆ. ಇದೇನದು ಪಶುಗಳ ತರ ಅನುಸಂಧಾನ ಮಾಡೋದು ಅಂದ್ರೆ, ಭಗವಂತನ ಮುಂದೆ 3 ಲೋಕನೂ ಕೂಡ ಪಶು ಅಂತ. ಅಂದ್ರೆ ತುಂಬಾ ಕೆಳಮಟ್ಟದ್ದು. ಭಗವಂತನ ಒಂದು ಅನುಗ್ರಹ ಇಲ್ಲದೆ ಇದ್ರೆ ಇದೆಲ್ಲ ಪಶುಗಳ ತರನೇ. ಯಾಕಂದ್ರೆ ಪಶುಗಳು ನೋಡ್ಕೊಳ್ಲಿಕ್ಕೆ ಒಬ್ಬರು ಬೇಕು. ಅವ್ರು ನೋಡ್ಕೊಳ್ಲಿಕ್ಕೆ ಒಬ್ರು ಇಲ್ಲದೆ ಇದ್ರೆ ಆ ಪಶುಗಳ ಪೋಷಣೆ ಹೇಗೆ? ಹಾಗೆ 3 ಲೋಕದ ಪೋಷಣೆ ಆಗೋದು ದೇವರ ಅಧೀನವಾಗಿ. ದೇವರಿಲ್ದೇ ಇದ್ರೆ 3 ಲೋಕದ ಪೋಷಣೆ ಯಾರು ಮಾಡ್ತಾರೆ? ಆದ್ರಿಂದ ಈ 3 ಲೋಕಗಳು ದೇವರಿಗೆ ಹೋಲಿಸಿದ್ರೆ ಪಶುಗಳು ಅಂತ. ಆದ್ರೆ ಹಿಂದಕ್ಕೇನ್ ಕೇಳಿದ್ವಿ, ಕೆಲವು ವ್ಯಾಖ್ಯಾನ ಮಾಡಿದವರು 3 ಲೋಕವನ್ನ ಇಟ್ಕೊಂಡು 3 ಭಗವಂತನ ರೂಪವನ್ನ ಪಶು ಮಾಡಾಕ್ಬಿಟ್ರು. ಅಂದ್ರೆ ಆಚಾರ್ಯರ ಮಧ್ವಾಚಾರ್ಯರ ವ್ಯಾಖ್ಯಾನಕ್ಕೂ ಬೇರೆಯವರು ಬರೆಯೋ ವ್ಯಾಖ್ಯಾನಕ್ಕೆ ಎಷ್ಟು ವ್ಯತ್ಯಾಸ ಅಂದ್ರೆ, ದೇವರನ್ನು ಹೊಗಳೋ ಬರದಲ್ಲಿ ದೇವರ 3 ರೂಪನ್ ಪಶು ಮಾಡ್ಬಿಟ್ರು. ಮಧ್ವಾಚಾರ್ಯರು ದೇವರ 3 ರೂಪ ಪಶು ಅಲ್ಲ, ದೇವ್ರು ನೋಡ್ಕೊಳ್ಳೋಂತ 3 ರೂಪ ನೋಡ್ಕೊಳ್ಳೋ 3 ಲೋಕ ಇದೆಯಲ್ಲ ಅದು ಪಶುಗಳು. ಅದನ್ನ ಪಶು ಅಂತ ಚಿಂತಿಸ್ಬೇಕು. ಅದು ದೇವರ ಅಧೀನ, ದೇವರ ರೂಪಗಳನ್ನ ಧ್ಯಾನ ಮಾಡಿ ಯಾಗದಿಂದ ಅಂತ.
ಇದಿರೋದು ಇಂಥ ಒಳ್ಳೆ ವಿಷಯ ಇದೆ ಬ್ರಹ್ಮದೇವರು ಮಾಡಿದ್ದು. ಅದನ್ ಬಿಟ್ಟು ದೇವರು 3 ರೂಪಗಳನ್ನೇ ಪಶುಗಳನ್ನಾಗಿ ಮಾಡುವಂತ ವ್ಯಾಖ್ಯಾನಕಾರರಿದ್ದಾರೆ. ಅದರಿಂದ ಮಧ್ವಾಚಾರ್ಯರ ವ್ಯಾಖ್ಯಾನ ಇಲ್ದೇನೆ ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಭಾಗವತದ ಪದ್ಯಗಳ ಅರ್ಥವನ್ನ. ಈಗ ನಾವು ಆ ಗರುಡ ಪುರಾಣದ ಮಾತನ್ನ ಗಮನಿಸೋಣ. ತ್ರಿಲೋಕ ಸ್ಥಾನಗಂ ವಿಷ್ಣುಂ ಅಯಜಚ್ಚ ಸಮಾಹಿತ. ನೋಡಿ, ಗರುಡ ಪುರಾಣ ಎಷ್ಟು ಚೆನ್ನಾಗಿ ಹೇಳಿದೆ. ಅದನ್ನ ನೋಡ್ದೇನೆ ಏನೋ ಮನಸ್ಸು ಬಂದಾಗ ಇವ್ರಿಗೆ ಸ್ವಕಪೋಲ ಕಲ್ಪನೆಯಿಂದ ಅರ್ಥ ಮಾಡಿದಾಗ 3 ಸ್ಥಾನಗಳಲ್ಲಿ ಇರುವಂತ ಆ ವಿಷ್ಣುವನ್ನ ಸಮಾಧಾನ ಚಿತ್ತದಿಂದ ಅಲ್ಲೇ ಮನಸ್ಸನ್ನ ಇಟ್ಟು ಬ್ರಹ್ಮದೇವರು ಯಾಗವನ್ನ ಆಚರಣೆ ಮಾಡಿದ್ರು ಅಂತ ಇದೆ. ತದ್ರೂಪಭೂತಾನ್ ತ್ರೀನ್ ಲೋಕಾನ್ ಪಶೂನ್ ಕೃತ್ವಾ ಮಹಾಮನಾಹ. ಪಶುವನ್ನಾಗಿ ಚಿಂತಿಸಿ ಮಹಾಮನಸ್ವಿ ಬ್ರಹ್ಮದೇವರು ಆ 3 ಲೋಕಗಳನ್ನ ಚಿಂತಿಸಿದ್ರು. ಹೇಗೆ? ಪಶೂನ್. ಆ 3 ಲೋಕ ಹೇಗಿದೆ? ತದ್ ರೂಪಭೂತಾನ್. ಆ 3 ಲೋಕ ಹೇಗಿದೆ ಅಂದ್ರೆ ದೇವರ ಪ್ರತಿಮೆ ತರ ಇದೆ ಅಂತ. ಅಲ್ಲಿ ಏನು ಎಡವಟ್ ಮಾಡ್ಕೊಂಡ್ರು ಬೇರೆ ವ್ಯಾಖ್ಯಾನಕಾರರು ಅಂದ್ರೆ, ತದ್ ರೂಪಭೂತಾನ್ ಅಂದ್ರೆ ದೇವರ ರೂಪಗಳು ಯಾವ್ದೋ ಅದೆಲ್ಲ ಪಶೂನ್ ಕೃತ್ವ ಅಂತ ಹಾಗೆ ಅರ್ಥ ಮಾಡ್ಕೊಂಡ್ಬಿಟ್ರು. ಆದ್ರೆ ಆ ಶ್ಲೋಕ ಹಾಗೆ ಹೇಳ್ತಾ ಇಲ್ಲ. ದೇವರ ರೂಪಗಳಂತೆ ಇರೋದು ಯಾವುದು? ಆ 3 ಲೋಕಗಳು. ಯಾಕಂದ್ರೆ ಕಲ್ಲಿನ ಒಳಗಡೆ ದೇವರಿರ್ತಾನೆ, ಅದು ಪ್ರತಿಮೆ. ಹಾಗೆ ಬ್ರಹ್ಮಾಂಡದ ಒಳಗಡೆ ದೇವರಿದ್ದಾನೆ. ಯಾವುದೇ ಲೋಕ ತಗೊಳ್ಳಿ, ಅಂತರಿಕ್ಷ ಲೋಕ, ಭೂಲೋಕ, ಪಾತಾಳ ಲೋಕ, 3 ಲೋಕದ ಒಳಗಡೆ ದೇವರಿರ್ತಾನೆ. ಆ ಎಲ್ಲ ಲೋಕಗಳು ದೇವರಿಗೆ ಪ್ರತಿಮೆ ತರ. ಆ ದೇವರ ರೂಪದಂತೆ ಇರುವ ಆ 3 ಲೋಕಗಳನ್ನ ಪಶುಗಳನ್ನಾಗಿ ಆ ಬ್ರಹ್ಮದೇವರು ಮಾನಸ ಯಜ್ಞದಲ್ಲಿ ಚಿಂತಿಸಿದ್ರು ಅಂತ ಇಷ್ಟರ್ಥ. ಅದನ್ನ ಇದು ಪುರಾಣ ಸಮ್ಮತ ಅರ್ಥ ಹೊರತು ಬೇರೆ ವ್ಯಾಖ್ಯಾನಕಾರರು ಹೇಳುವಂತೆ ಅಲ್ಲ ಅನ್ನೋ ವಿಷಯವನ್ನ ಇಲ್ಲಿ ತಿಳಿಬೇಕು. ಈ ರೀತಿ ಒಳ್ಳೆಯ ವ್ಯಾಖ್ಯಾನವನ್ನ ನಮ್ಗೆ ಆಚಾರ್ಯರು ಮಾಡಿ ತೋರಿಸಿದ್ದಾರೆ. ಇದಾದ್ಮೇಲೆ ಇಲ್ಲಿ ಯಾದುಪತ್ಯದಲ್ಲಿ ಇದರ ಅರ್ಥವನ್ನ ಸಂಗ್ರಹ ಮಾಡ್ತಾರೆ. ಏನ್ ಹೇಳ್ದಾಗಾಯ್ತು ಈ ಶ್ಲೋಕದಲ್ಲಿ ಅಂತ. ಅಲ್ಲಿ ಹೇಳೋದಿಷ್ಟು, ವಿರಾಟ್ ಕಲ್ಪ ಪ್ರಳಯ ಜಲಶಾಯಿನ ಪುರುಷಸ್ಯ ಅಂತ. ವಿಶಾಲವಾದ ಪ್ರಳಯ ಜಲ, ಆ ಪ್ರಳಯ ಜಲದಲ್ಲಿ, ಪ್ರಳಯದ ನೀರಿನಲ್ಲಿ ಭಗವಂತ ಮಲಗಿದ್ದಾನೆ. ಆ ಮಲಗಿರುವಂತ ಭಗವಂತನ ನಾಭಿಯಿಂದ ನಾನು ಹೊರಗೆ ಬಂದೆ ಅಂತ ಅರ್ಥ ಅಂತ ಆ ಮೊದಲ ಅರ್ಥವನ್ನು ಬಿಡಿಸಿದ್ರು. ಆಗ ನನಗ್ ಗೊತ್ತಿರ್ಲಿಲ್ಲ. ಆಮೇಲೆ ಯಜ್ಞ ಸಾಧನಗಳದ್ದು ಗೊತ್ತಾಗದೆ ಇದ್ದಾಗ ದೇವರೇ ದಾರಿ ತೋರಿಸ್ದ. ಆ ದೇವರೇ ತೋರಿಸಿದ ಯಜ್ಞ ಸಾಮಗ್ರಿಗಳನ್ನು ನಾನು ಬಳಸ್ಕೊಂಡು ಯಾಗ ಮಾಡಿದೆ ಅಂತ ಇಷ್ಟು ಸರಳವಾದ ಅರ್ಥವನ್ನು ಬಿಡಿಸಿದೆ. ಅಲ್ಲಿ ಅಸ್ಯ ಅನ್ನೋದಕ್ಕೆ ವಿರಾಟ್ ಕಲ್ಪ ಪ್ರಳಯ ಜಲಶಾಯಿನಃ ಅಂದ್ರೆ ಪ್ರಳಯದ ನೀರು ಹೇಗಿರತ್ತೆ ಅಂತಂದ್ರೆ ಒಂದು ವರ್ಣನೆ ಮಾಡಿದ್ದಾರೆ. ಹೇಗ್ ವರ್ಣನೆ ಮಾಡ್ತಾರೆ ಅಂದ್ರೆ ನಿಜವಾಗಿ ನೋಡಿ, ಈಗ ಇವನ್ ಜ್ಞಾನ ಎಷ್ಟಿದೆ, ಅವಂದ ಪ್ರಳಯದಷ್ಟು ಜ್ಞಾನ, ಎಷ್ಟು ವಿಶಾಲವಾದ ಜ್ಞಾನ, ಹಾಗೆ ಹೊಲಿಸೋದಿದೆ. ಇವ್ರ ಜ್ಞಾನ ಎಷ್ಟು? ಸಮುದ್ರದಷ್ಟು ಜ್ಞಾನ, ಪ್ರಳಯ ಕಾಲದ ಸಮುದ್ರದಷ್ಟು ಜ್ಞಾನ, ಹೀಗೆ ಹೋಲಿಸ್ತಾ ಹೋಗ್ತಾರೆ. ಆದ್ರೆ ಆಶ್ಚರ್ಯ, ಪ್ರಳಯ ಕಾಲದ ನೀರನ್ನ ಯಾವ್ದಕ್ಕೂ ಒಂದಕ್ಕೆ ಹೋಲಿಸಿದ್ದಾರೆ. ಇದರ ತರ ಪ್ರಳಯ ಕಾಲದ ನೀರಿದೆ ಅಂತ. ಸಾಮಾನ್ಯ ಪ್ರಳಯ ಕಾಲದ ನೀರಿನ ತರ ಇನ್ನೊಂದಿದೆ ಅಂತ ಹೇಳ್ತಾರೆ. ಆದ್ರೆ ಪ್ರಳಯ ಕಾಲದ ನೀರು ಇದರ ತರ ಇದೆ. ಪ್ರಳಯ ಕಾಲದ ನೀರು ಅಂದ್ರೆ ನಿಮ್ಗೆ ಯೋಚನೆ ಮಾಡ್ಲಿಕ್ಕೂ ಆಗಲ್ಲ, ಅಷ್ಟು ದೊಡ್ಡದದು ಪ್ರಳಯ ಕಾಲದ ನೀರು. ಅದನ್ನ ಯಾವ್ದಕ್ಕೆ ಹೋಲಿಸ್ಕೊಂಡಿದೆ ಅಂದ್ರೆ ವಿರಾಟ್ ಕಲ್ಪ ಅಂತ. ದೇವರ ವಿರಾಟ್ ರೂಪ ಇದೆಯಲ್ಲ, ಆ ವಿರಾಟ್ ರೂಪ ಎಷ್ಟು ದೊಡ್ಡದಲ್ಲ ಅಷ್ಟು ದೊಡ್ಡದು ಪ್ರಳಯ ಕಾಲದ ನೀರು ಅಂತ. ಅಂದ್ರೆ ಯಾವ್ದಾರೊಂದು ವಸ್ತು ಜಗತ್ನಲ್ಲಿ ಇದು ಈ ತರ ಇದೆ, ಈ ತರ ಇದೆ ಅಂತ ಕೊನೆಗೆ ನಿಲ್ಸೋದಿದ್ರೆ ದೇವ್ರಿಗೆ ಹೋಲಿಸ್ಬೇಕು. ದೇವರು ಇದನ್ನಲ್ಲ ಒಂದ್ ರೂಪ, ಆ ತರ ಇದು. ದೇವ್ರ ಚಿಕ್ಕದಾಗಿದಾನಲ್ಲ, ಆ ತರ ಇದು ಚಿಕ್ಕದು, ಹೀಗೆ ಹೇಳ್ಬೇಕು ಹೊರತು ದೇವರನ್ನ ಇನ್ನೊಂದಕ್ಕೆ ಹೋಲಿಸೋದಲ್ಲ. ದೇವರನ್ನ ಇಟ್ಟುಕೊಂಡು ಇದರ ತರ ಅಂತ ನಾವು ಅರ್ಥವನ್ನು ವಿವರಣೆ ಮಾಡ್ಬೇಕು. ಆ ತರ ಇದೆ. ಇಷ್ಟು ಅಲ್ಲಿ ಬಂದ ವಿಷಯ ಯಾದುಪತ್ಯ ಟಿಪ್ಪಣಿಯಲ್ಲಿ. ಇನ್ನು ಮುಂದಕ್ಕೆ ಹೋಗೋಣ. 23ನೇ ಶ್ಲೋಕ. ತೇಷು ಯಜ್ಞಾಶ್ಚ ಪಶವಃ ಸವನಸ್ಪತಯಃ ಕೋಶಾಃ ಇದಂ ಚ ದೇವಯಜನಂ ಕಾಲಶ್ಚೋರುಗುಣಾನ್ವಿತಃ. ಈ ಶ್ಲೋಕದಲ್ಲಿ ಬ್ರಹ್ಮದೇವರು ತಾವು ಹಿಂದೆ ಪ್ರಸ್ತುತ ಆಯ್ತು, ಯಾಗವನ್ನ ಮಾಡಿದ್ರು ಯಜ್ಞ ಸಾಧನಗಳನ್ನ ಬಳಸ್ಕೊಂಡು ಅಂತ. ಬ್ರಹ್ಮದೇವರು ಏನ್ ಮಾಡಿದ್ರು? ಈಗ ಭಗವಂತನ ಅವಯವಗಳಿಂದ ಹುಟ್ಟಿರ್ಲಿ ಆಯಾ ಯಜ್ಞಕ್ಕೆ ಬೇಕಾದ ಪದಾರ್ಥ, ಅದ್ ಯಾವ್ದದು? ಅದ್ ಬೇಕಲ್ಲ. ಈಗ ಯಾಗ ಮಾಡಿದ್ರು ಬ್ರಹ್ಮದೇವರು ಅಂದಾಗ ಯಾವ್ದ್ರಿಂದ ಯಾಗ ಮಾಡಿದ್ರು ಪ್ರಶ್ನೆ ಸಹಜ.
ಭಗವಂತನ ಅಂಗಗಳಿಂದ ಹುಟ್ಲಿ, ಆದ್ರೆ ಯಾವ್ದನ್ನ ಇಟ್ಕೊಂಡು ಇವ್ರು ಯಾಗ ಮಾಡಿದ್ರು? ನಮಗನ್ಸತ್ತೆ ಏನಿಲ್ಲ, ಮಾನಸ ಯಜ್ಞ ಅಂತ ಈಗ ತಾನೇ ಬಂತು. ನಿಜ, ಅದು ಗರುಡ ಪುರಾಣದಲ್ಲಿ ಬಂದ ಮಾತು, ಅದನ್ನ ಹಿಂದಿನ ಶ್ಲೋಕಕ್ಕೆ ಅರ್ಥೈಸಿದ್ರು. ಆದ್ರೆ ಇವರು ಯಾಗವನ್ನ ಮಾಡಿದ ಅಂತಹ ಯಾಗ ಮಾಡ್ಲೇ ಇಲ್ವಾ? ಹಾಗಾದ್ರೆ ಅಗ್ನಿಕುಂಡ ಹಾಕಿ ಅಲ್ಲಿ ಒಂದು ಅಗ್ನಿಯನ್ನ ಪ್ರಜ್ವಲ ಮಾಡಿ ಆ ಅಗ್ನಿಯಲ್ಲಿ ಆಹುತಿಯನ್ನ ಕೊಡ್ಲೇ ಇಲ್ವಾ ಬ್ರಹ್ಮದೇವರು? ಆ ತರ ಯಾಗವನ್ನ ಮಾಡ್ಲಿಲ್ಲ ಅಂದ್ರೆ, ಮಾಡಿಲ್ಲ ಅಂತ ಹೇಳಿಕ್ ಬರಲ್ಲ, ಅವ್ರು ಖಂಡಿತ ಮಾಡಿರ್ತಾರೆ. ಯಜ್ಞೇನ ಯಜ್ಞಮಯಜಂತ ದೇವಾಹ ಅಂತ ಹೇಳ್ತಾರೆ ಸ್ಪಷ್ಟವಾಗಿ. ಯಜ್ಞೇನ ಯಜ್ಞಂ, ಯಜ್ಞದಿಂದ ಯಜ್ಞನಾಮಕ ಪರಮಾತ್ಮನನ್ನ ಇಡೀ ದೇವತೆಗಳು ಪೂಜೆ ಮಾಡಿದ್ರು, ಆರಾಧನೆ ಮಾಡಿದ್ರು ಅಂತ ಸ್ಪಷ್ಟವಾಗಿದೆ ವೇದ ವಾಕ್ಯಗಳಲ್ಲಿ. ಅದರಿಂದ ಹಾಗೆ ಮಾಡೇ ಇರ್ತಾರೆ ಎಲ್ಲ ದೇವತೆಗಳು. ಅದ್ರಲ್ಲಿ ಬ್ರಹ್ಮದೇವರು ಮೊದಲಿಗರು ದೇವತೆಗಳಲ್ಲಿ ಅವ್ರು ಖಂಡಿತ ಮಾಡಿರ್ತಾರೆ. ಹಾಗಾದ್ರೆ ಈ ಯಜ್ಞ ಸಂಭಾರ ಯಾವುದು? ಯಜ್ಞಕ್ಕೆ ಬೇಕಾದ ಪದಾರ್ಥಗಳು ಯಾವುದು? ಯಾವುದನ್ನು ಬಳಸ್ಕೊಂಡು ಬ್ರಹ್ಮದೇವರು ತಾವು ಭಗವಂತನ ಆರಾಧನೆನ ಮಾಡಿದ್ರು ಅಂದಾಗ ಈ ಶ್ಲೋಕ ಹೊರಟಿದೆ. ತೇಷು, ಆ ಭಗವಂತನ ಒಂದೊಂದು ಅಂಗಗಳಲ್ಲಿ ಏನಿತ್ತು ಗೊತ್ತಾ? ಯಜ್ಞಾಹ, ಯಜ್ಞಗಳೇ ಅಲ್ಲಿ ಕಾಣ್ತಾ ಇತ್ತಂತೆ. ಈಗ ನಾವು ಅಗ್ನಿಷ್ಠೋಮ ಯಾಗ, ಸೋಮಯಾಗ, ಏನೇನ್ ಯಾಗಗಳ ಹೆಸರು ಹೇಳ್ತೀವಿ, ಆ ಪ್ರತಿಯೊಂದು ಯಾಗಗಳು ದೇವರ ಅಂಗಗಳಲ್ಲಿತ್ತು. ಇನ್ನು ಪಶುಗಳು, ಯಜ್ಞಕ್ಕೆ ಬೇಕಾದ ಯಾವ ಯಾವ ಪಶುಗಳಿದೆ? ಪಶು ಅಂದ್ರೆ ಇಲ್ಲಿ ಅಜಾದಯ, ಆಡು, ಆಡು ಮುಂತಾದ ಪಶುಗಳು. ಆ ಪಶುಗಳು ಆ ದೇವರಲ್ಲೇ ಅಂಗಗಳಲ್ಲೇ ಇತ್ತು. ಸ ವನಸ್ಪತಯ, ವನಸ್ಪತಿ ಅಂದ್ರೆ ಅಶ್ವತ್ಥ ವೃಕ್ಷದಿಂದ ಹಿಡಿದು ಯಾವ್ಯಾವ ವೃಕ್ಷ ಇದೆಯೋ ಯಾಗಕ್ಕೆ ಬೇಕಾದ ವೃಕ್ಷ, ಅಂತ ಎಲ್ಲ ವೃಕ್ಷಗಳು ಕೂಡ ದೇವರ ಅಂಗದಲ್ಲೇ ಇತ್ತು. ಹಾಗೆ ಕುಶಾಹ, ಕುಶ ಅಂದ್ರೇನು? ದರ್ಭೆ. ದರ್ಭೆ ಯಾಗ ಮಾಡ್ಲಿಕ್ಕೆ ಬೇಕು. ಅಶ್ವತ್ಥ ಮೊದಲಾದ ವೃಕ್ಷ ಯಾಕೆ ಬೇಕು? ಸಮಿತ್ತುಗಳು ಬೇಕಾದ್ರಿಂದ. ಪಶುಗಳು ಯಾಕೆ ಬೇಕು? ಬಲಿ ಕೊಡ್ಲಿಕ್ಕೆ ಬೇಕು. ಯಜ್ಞಾಹ, ಯಜ್ಞಗಳು ಬೇಕೇ ಬೇಕು. ಹೀಗೆ ಯಜ್ಞ, ಪಶು, ವನಸ್ಪತಿ ಮತ್ತೆ ಕುಶ ಅಂದ್ರೆ ದರ್ಭೆ. ಇದಂ ಚ ದೇವಯಜನಂ ಅಂತ. ದೇವಯಜನ ಅಂದ್ರೆ ಅಷ್ಟೇ ಅಲ್ಲ, ಈ ಯಾಗ ಮಾಡ್ಲಿಕ್ಕೆ ಒಂದು ಭೂಮಿ ಬೇಕಲ್ಲ, ಹಾಗಾದ್ರೆ ಆ ಭೂಮಿನೂ ಕೂಡ ಆ ದೇವರಿಂದಲೇ ಸಿಕ್ಕಿತ್ತು. ಹೀಗಾಗಿ ದೇವಯಜನಂ ಅಂದ್ರೆ ದೇವಭೂಮಿ, ಆ ಯಾಗ ಮಾಡುವಂತ ಪ್ರದೇಶ ಏನಿದೆ ಅದು ದೇವರಿಂದಲೇ ಸಿಕ್ಕಿತ್ತು. ಇದೇನು ಸಿಗಬೇಕು ಅಂದ್ರೆ ಕಾಲ ಬೇಕು. ಕಾಲ ಅಂದ್ರೆ ವಸಂತ ಕಾಲ ಅಂತ ತಗೊಳ್ತಾರೆ. ಆ ವಸಂತ ಕಾಲ ಅಷ್ಟೇ ಅಲ್ಲ, ವಸಂತ ಕಾಲದಿಂದ ಆರಂಭಿಸಿ ಏನೇನ್ ಕಾಲ ಇದೆ ಮುಂದಕ್ಕೆ, ಅದೆಲ್ಲ ಸೃಷ್ಟಿಯಾಗಿದ್ದು ಆ ದೇವರಿಂದಲೇ. ಉರುಗುಣಾನ್ವಿತ, ವಸಂತ ಕಾಲ ತುಂಬಾ ಶ್ರೇಷ್ಠ ಅಂತೆ, ಒಳ್ಳೆ ಕಾಲ ಅಂತೆ ಅದು ವಸಂತ ಕಾಲ. ಅದರಲ್ಲಿ ಹೋಮ ಮಾಡಿದ್ರೆ ತುಂಬಾ ಒಳ್ಳೆ ಕಾಲ. ಅದರಿಂದ ವಸಂತ ಕಾಲವನ್ನು ತಗೊಂಡು, ಅಂದ್ರೆ ವಸಂತ ಋತುವಿನ ಕಾಲ ಅಂತ ಅರ್ಥ. ಹೀಗೆ ಯಜ್ಞಕ್ಕೆ ಬೇಕಾದ ಪ್ರತಿಯೊಂದು ವಸ್ತುಗಳು ಕೂಡ ಆ ಭಗವಂತನ ಆಯಾಯ ಅಂಗಗಳಿಂದ ಬಂದಿದೆ ಅಂತ ಇಷ್ಟನ್ನ ಹೇಳಿದ್ರು. ಇಲ್ಲಿ ದೇವಯಜನ ಅನ್ನೋ ಶಬ್ದಕ್ಕೆ ಯಾಗಭೂಮಿ ಅಂತ ಅರ್ಥವನ್ನ ಮಾಡಿದ್ದಾರೆ. ಇನ್ನೊಂದು ಯೈಹಿ ಅರಣ್ಯಾದಿ ನಿರ್ಮಾಣಂ ಕ್ರಿಯತೆ. ಈ ಅಶ್ವತ್ಥಾದಿ ವನಸ್ಪತಿ ಅಂತ ಹೇಳ್ತಾರಲ್ಲ, ವನಸ್ಪತಿ ಅನ್ನೋದು ಏನಕ್ಕೆ ಅರ್ಥ ಅಂದ್ರೆ, ಅದಕ್ಕೆ ಆ ಶಬ್ದಕ್ಕೆ ಅರ್ಥ ಬಿಡಿಸಿದಾರಲ್ಲಿ. ವನ ಅಂದ್ರೆ ಕಾಡು ಅಂತ ಅರ್ಥ ಗೊತ್ತು. ಈ ಕಾಡಿಗೆಲ್ಲ ಸ್ವಾಮಿ, ಕಾಡಿನ ಪತಿ. ಈಗ ಪತ್ನಿಗೆ ಗಂಡ ಪತಿ ಆಗ್ತಾನೆ. ಯಾಕೆ? ಪತ್ನಿಯ ಪೋಷಣೆಯನ್ನ ಗಂಡ ಮಾಡ್ತಾನೆ. ಹಾಗೆ ಒಂದು ಕಾಡು ಅಂತ ಆಗ್ಬೇಕು ಅಂದ್ರೆ ಆ ಕಾಡನ್ನ ಪೋಷಣೆ ಮಾಡೋದು ಯಾವುದು? ಮರ. ಮರನೇ ಇಲ್ದೇ ಇದ್ರೆ ಅದನ್ನ ಯಾರು ಕಾಡು ಅಂತ ಕರೀತಾರೆ? ಹಾಗಾದ್ರೆ ವನಸ್ಪತಿಗಳು ಯಾವುದು ಅಂದ್ರೆ ಪ್ರತಿಯೊಂದು ಮರಗಳು. ಅದ್ ಯಾವುದು? ಯಾಗಕ್ಕೆ ಬೇಕಾದ ಅಶ್ವತ್ಥ ಮೊದಲಾದ ಮರಗಳು ಅಂತ ಅರ್ಥ. ಅದನ್ನ ಇಲ್ಲಿ ಸೂಕ್ಷ್ಮವಾಗಿ ಬಿಡಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಗುಣ ಹೇಳ್ತಾರೆ. ಏನೇನ್ ಗುಣ ಇರ್ಬೇಕು? ಧರ್ಮಾದ್ಯಾಹ, ವಸಂತ ಋತು, ಅನೇಕ ಶರದ್ ಋತು ಇತ್ಯಾದಿ ಋತುಗಳು ಏನೇನಿದೆ, ಈ ಋತುಗಳೆಲ್ಲ ಒಳ್ಳೆಯದು ಅಂದ್ರೇನು? ಧರ್ಮಾಚರಣೆಗೆ ಅನುಕೂಲವಾಗಿರೋದು, ಅದೇ ಅದರ ಗುಣ. ಆ ಧರ್ಮಾಚರಣೆಗೆ ಅನುಕೂಲವಾದಂತಹ ಋತುಗಳು ಅಂತ ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು ಅಂತ ಅದನ್ನ ಇಲ್ಲಿ ವಿವರಿಸಿದ್ದಾರೆ. ಇಷ್ಟಾಗಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇನ್ನೂ ಏನೇನ್ ಬೇಕಾಯ್ತು? ಬ್ರಹ್ಮದೇವರು ಯಾವ್ಯಾವುದನ್ನ ಯಜ್ಞ ಸಾಧನವಾಗಿ ಬಳಸ್ಕೊಂಡು ಅವರು ದೇವರ ಆರಾಧನೆ ಮಾಡಿದ್ದಾರೆ ಅಂತ ಈ ಶ್ಲೋಕವನ್ನ ನಾನು ಹೇಳ್ಕೊಡ್ತೇನೆ. ನಂತರ ಅದರ ವಿವರಣೆ ನಾಳೆ ದಿವಸ ನೋಡೋಣ. 24ನೆಯ ಶ್ಲೋಕ. ವಸೂನ್ಯೋಷಧಯ ಸ್ನೇಹ ರಸಲೋಹ ಮೃದೋ ಜಲಂ ಋಚೋ ಯಜೂಂಷಿ ಸಾಮಾನಿ ಚಾತುರ್ಹೋತ್ರಶ್ಚ ಸತ್ತಮ.
ಇದರ ವಿವರಣೆಯನ್ನ ಮುಂದೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಗುರುಗಳಿಗೆ ನಮಸ್ಕಾರ ಆಚಾರ್ಯರೇ. ಧನ್ಯವಾದಗಳು. ಆಚಾರ್ಯರಿಗೆ ಅನಂತ ಧನ್ಯವಾದಗಳು. ಧನ್ಯವಾದ ಆಚಾರ್ಯ.